Hello everyone. Today let's understand about caste as a form of social stratification. Caste as a form of social stratification. ಸಾಮಾಜಿಕ ಸ್ತರವಿನ್ಯಾಸದ ಒಂದು ರೂಪವಾಗಿ ಜಾತಿಯ ಬಗ್ಗೆ ತಿಳಿದುಕೊಳ್ಳೋಣ. A caste system is a social stratification based on ascription or birth. In India, we find a special type of social stratification in the form of caste. The caste is an inseparable aspect of Indian society. It is peculiarly Indian in origin and development. Moreover, it is an unique system in India. ಅಂದರೆ ಹುಟ್ಟಿನಿಂದ ಜಾತಿ ಅನ್ನೋದು ನಿರ್ಧಾರ ಆಗುತ್ತೆ. ಭಾರತದಲ್ಲಿ ಒಂದು ವಿಶಿಷ್ಟ ಬಗೆಯ ಸ್ತರವಿನ್ಯಾಸದ ರೂಪವಾಗಿ ನಾವು ಜಾತಿ ವ್ಯವಸ್ಥೆಯನ್ನು ಕಾಣ್ಬೋದು. ಇದು ಒಂದು ಅವಿಭಜನೀಯವಾದಂತಹ ಅಂಶ. ಇಟ್ ಈಸ್ ಆ್ಯನ್ ಇನ್ಸಪ್ರೇಬಲ್ ಆಸ್ಪೆಕ್ಟ್ ಆಫ್ ಅವರ್ ಸೊಸೈಟಿ. ಜೊತೆಗೆ ಭಾರತದಲ್ಲಿ ಮಾತ್ರ ಕಂಡುಬರುವಂತಹ ಒಂದು ವಿಶಿಷ್ಟ ವ್ಯವಸ್ಥೆಯಾಗಿದೆ. Origin of the word caste. The term caste is derived from the Spanish and the Portuguese word casta, meaning breed or lineage or a tribe. The Portuguese used the term caste first to denote the divisions in the Indian caste system. The word caste also signifies race or a kind. The two main criteria of social stratification in Indian society are caste as well as ಕ್ಲಾಸ್. ಅಂದರೆ ಜಾತಿ ಎಂಬ ಪದದ ಉಗಮ ಹೇಗಾಯಿತು ಅಂತ ತಗೊಳ್ಳೋದಾದರೆ, ಜಾತಿ ಎಂಬ ಪದವು ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉಗಮವನ್ನು ಹೊಂದಿದೆ. ಇದರ ಅರ್ಥ ಏನು ಅಂತಂದರೆ ಜನಾಂಗ, ಬುಡಕಟ್ಟು, ತಳಿ, ಅನುವಂಶೀಯತೆ ಕೂಡ ನಾವು ಅನುವಂಶೀಯತೆ ಅಂತ ಹೇಳ್ಬೋದು. ಸ್ತರವಿನ್ಯಾಸದ ರೂಪವಾಗಿ ಜಾತಿ ಮತ್ತು ವರ್ಗ ಎರಡನ್ನೂ ಕೂಡ ನಾವು ಭಾರತದಲ್ಲಿ ಕಾಣ್ತೇವೆ. ಎರಡೂ ಕೂಡ ಅಸ್ತಿತ್ವದಲ್ಲಿ ಇದೆ. ಬೋತ್ ಕೋ ಎಕ್ಸಿಸ್ಟ್ ಇನ್ ಇಂಡಿಯಾ. Origin of the caste system in India. The caste stratification of Indian society has had its origin in the Chaturvarna system. According to the Chaturvarna doctrine, the Hindu society was divided into four main varnas, namely the Brahmins, Kshatriyas, Vaishyas as well as Shudras. The Varna system, which was prevalent during the Vedic period, was mainly based on the division of labor and occupation. The caste system owes its origin to the Varna system. The present caste system can be said to the degenerated form of the original Varna system. ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಉಗಮ ಹೇಗಾಯಿತು ಅಂತಂದರೆ, ವರ್ಣ ವ್ಯವಸ್ಥೆಯಿಂದ ಜಾತಿ ವ್ಯವಸ್ಥೆ ಹುಟ್ಕೊಂಡಿದೆ ಅಂತ ಹೇಳಲಾಗತ್ತೆ. ನಾವು 4 ಪ್ರಮುಖ ವರ್ಣಗಳನ್ನು ನೋಡ್ಬೋದು ಈ ಒಂದು ಪಿಕ್ಚರಲ್ಲಿ. ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ 4 ಮೇನ್ ವರ್ಣಾಸ್: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, which denotes the hierarchy of the varnas as well as the hierarchy of the caste and their occupation. ಡೆಫಿನಿಷನ್ಸ್ ಆಫ್ ಕಾಸ್ಟ್. ಜಾತಿಯ ವ್ಯಾಖ್ಯಾನಗಳು. ಎಸ್ ವಿ ಕೇತ್ಕರ್ ಅವರು ತಮ್ಮ ಪುಸ್ತಕವಾದಂತಹ ಭಾರತದಲ್ಲಿ ಜಾತಿಯ ಇತಿಹಾಸ, ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಅನ್ನುವಂತಹ ಅವರ ಒಂದು ಪುಸ್ತಕದಲ್ಲಿ ಈ ಐಡೆಂಟಿಫೈಸ್ 2 ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಸ್ಟ್, ಅಂದರೆ 2 ಮುಖ್ಯ ಗುಣಲಕ್ಷಣಗಳನ್ನು ಗುರುತಿಸಿದ್ದಾರೆ. ಯಾವ್ಯಾವುದು ಅಂದರೆ, ಮೊದಲನೇದು ಸದಸ್ಯರಾಗಿ ಹುಟ್ಟಿದವರಿಗೆ ಮಾತ್ರ ಸದಸ್ಯತನ ಇರುವಂಥದ್ದು. ಎರಡನೇದು ಸಮೂಹದ ಹೊರಗಡೆಯಿಂದ ವಿವಾಹವಾಗದಂತೆ ಸದಸ್ಯರು ಕಠೋರವಾದಂತಹ ನಿಯಮಗಳಿಂದ ನಿರ್ಬಂಧಿತವಾಗಿರುವಂಥದ್ದು. ಮೆಂಬರ್ಶಿಪ್ ಇಸ್ ಕನ್ಫೈನ್ಡ್ ಟು ದೋಸ್ ಹೂ ಆರ್ ಬೋರ್ನ್ ಆಸ್ ಎ ಮೆಂಬರ್ಸ್ ಆಫ್ ಅ ಕಾಸ್ಟ್ and they are restricted from marrying outside the group. In second, ಎಸ್ ಸಿ ದುಬೆ ಅವರ ಪ್ರಕಾರ ಜಾತಿ ಅಂತಂದರೆ ಒಂದು ಒಳಬಾಂಧವ್ಯ ವಿವಾಹದ ಘಟಕ ಅಂತ ಅವರು ಕರೀತಾರೆ. ಇಟ್ ಈಸ್ ಅನ್ ಎಂಡೋಗಮಸ್ ಯೂನಿಟ್ ಅಂತ ಅವರು ಕರೀತಾರೆ. ಇನ್ನು ಎಂ ಎನ್ ಶ್ರೀನಿವಾಸ್ ಅವರು ಜಾತಿಯನ್ನು ವಂಶಪಾರಂಪರ್ಯ ಒಳಬಾಂಧವ್ಯ ಸಮೂಹ, ಮಡಿ ಮೈಲಿಗೆ ಪರಿಕಲ್ಪನೆಗಳಿಂದ ನಿರ್ಬಂಧಿತವಾದುದು ಅಂತ ಅವರು ಹೇಳಿದ್ದಾರೆ. ಹೆರಿಡಿಟ್ರಿ ಆ್ಯಂಡ್ ಎಂಡೋಗಮಸ್ ಯೂನಿಟ್ ವಿಚ್ ಈಸ್ ಗೌನ್ಡ್ ಬೈ ದ ಕಾನ್ಸೆಪ್ಟ್ ಆಫ್ ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್.
ಟ್ರೆಡಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಕಾಸ್ಟ್ ಸಿಸ್ಟಮ್, ಜಾತಿ ವ್ಯವಸ್ಥೆಯ ಸಾಂಪ್ರದಾಯಿಕ ಗುಣಲಕ್ಷಣಗಳು. ನೋಡಿ, ಸಾಂಪ್ರದಾಯಿಕ ಗುಣಲಕ್ಷಣಗಳು ಅಂತ ಯಾಕೆ ಕರಿತೀವಿ ಅಂತಂದರೆ, ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಗುಣಲಕ್ಷಣಗಳು ಏನಿದೆ ಇದರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ದೆರ್ ಹ್ಯಾಸ್ ಬೀನ್ ಅ ಚೇಂಜಸ್ ಇನ್ ದ ಫೀಚರ್ಸ್ ಆಫ್ ಕಾಸ್ಟ್ ಸಿಸ್ಟಮ್. Hence, it is called as a traditional characteristics. The first one is segmental division of a society. ಸಮಾಜದ ಒಂದು ಭಾಗವಾಗಿ ಜಾತಿ. ಭಾರತೀಯ ಸಮಾಜವು ಅನೇಕ ಜಾತಿಗಳಿಂದ ವಿಂಗಡಿತವಾಗಿದೆ. ಈ ಒಂದು ದೃಷ್ಟಿಯಿಂದ ನೋಡೋದಾದರೆ ಅದು ಏಕರೂಪತೆಯನ್ನು ಹೊಂದಿಲ್ಲ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ಇಂಡಿಯನ್ ಸೊಸೈಟಿ is divided into a number of segments called caste. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಐರಿಯಾರ್ಕಿ, ಏಣಿ ಶ್ರೇಣಿಯಿಂದ ಕೂಡಿರುವಂತಹ ಒಂದು ವ್ಯವಸ್ಥೆ. ಜಾತಿಯು ಸಾಮಾಜಿಕ ಏಣಿ ಶ್ರೇಣಿಯನ್ನು ಪ್ರತಿನಿಧಿಸುತ್ತೆ. ಈ ಜಾತಿ ವ್ಯವಸ್ಥೆಯಲ್ಲಿ ಮೇಲು, ಕೀಳು, ಶ್ರೇಷ್ಠ, ಕನಿಷ್ಠ ಅನ್ನುವಂತಹ ಭಾವನೆಗಳಿಂದ ಈ ವ್ಯವಸ್ಥೆ ರೂಪಿತವಾಗಿರೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಇಟ್ ಈಸ್ ಬೇಸ್ಡ್ ಆನ್ ದ ನೋಷನ್ಸ್ ದಟ್ ಈಸ್ ಸುಪೀರಿಯರ್, ಇನ್ಫೀರಿಯರ್, ಆಸ್ ವೆಲ್ ಆಸ್ ಹೈಯರ್ ಕಾಸ್ಟ್, ಲೋವರ್ ಕಾಸ್ಟ್ ಆ್ಯಂಡ್ ಸೋ ಆನ್. ಆ್ಯಂಡ್ ದ ಥರ್ಡ್ ಒನ್ ಇಸ್ ಎಂಡೋಗಮಿ. ಪ್ರತಿಯೊಂದು ಜಾತಿ ಅಥವಾ ಉಪಜಾತಿ ಒಳಬಾಂಧವ್ಯ ವಿವಾಹದ ಘಟಕವಾಗಿದೆ. ಮೆಂಬರ್ಸ್ ಆರ್ ರೆಸ್ಟ್ರಿಕ್ಟೆಡ್ ಟು ಮ್ಯಾರಿ outside the caste or a subcaste, and they are restricted to marry outside the caste. And the fourth one is hereditary status, ವಂಶಪಾರಂಪರ್ಯವಾದಂತಹ ಅಂತಸ್ತು. ಜಾತಿ ವ್ಯವಸ್ಥೆಯಲ್ಲಿ ಅಂತಸ್ತು ಮತ್ತು ಸ್ಥಾನಮಾನಗಳು ವಂಶಪಾರಂಪರ್ಯವಾಗಿ ಅಥವಾ ಜಾತಿಯ ಆಧಾರದಲ್ಲಿ ನಿರ್ಧಾರ ಆಗೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ದ ಸ್ಟೇಟಸ್ ಈಸ್ ಡಿಟರ್ಮೈನ್ಡ್ ಥ್ರೂ ಕಾಸ್ಟ್ ಓನ್ಲಿ, ಅಂದರೆ ತಂದೆಯ ಮೂಲಕ ಮಕ್ಕಳಿಗೆ ಅಂತಸ್ತು, ಸ್ಥಾನಮಾನ ಲಭ್ಯ ಆಗೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಸೊ ಎನ್ಸ್ ಸ್ಟೇಟಸ್ ಇಸ್ ಆನ್ ಹೆರಿಡಿಟ್ರಿ. ಆ್ಯಂಡ್ ದ ಫಿಫ್ತ್ ಒನ್ ಇಸ್ ಹೆರಿಡಿಟ್ರಿ ಆಕ್ಯುಪೇಷನ್. ಉದ್ಯೋಗಗಳ ಆಯ್ಕೆಯ ಮೇಲಿನ ನಿರ್ಬಂಧಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು, ಅಥವಾ ವಂಶಪಾರಂಪರ್ಯವಾದಂತಹ ಕಸುಬು. ಜಾತಿ ವ್ಯವಸ್ಥೆ ಏನು ಮಾಡುತ್ತೆ ಅಂತಂದರೆ ಉದ್ಯೋಗಗಳ ಆಯ್ಕೆಯ ಮೇಲೆ ನಿರ್ಬಂಧಗಳನ್ನು ಹೇರುತ್ತೆ. ಅಂದರೆ ಜಾತ್ಯಾಧಾರಿತವಾದಂತಹ ಕುಲಕಸುಬುಗಳನ್ನೇ ಹೆಚ್ಚಾಗಿ ಕಾಣುವಂಥದ್ದು. ಕಾಸ್ಟ್ ಬೇಸ್ಡ್ ಆಕ್ಯುಪೇಷನ್ ವಿಚ್ ಈಸ್ ಹೆರಿಡಿಟ್ರಿ ಇನ್ ನೇಚರ್. ಆ್ಯಂಡ್ ದ ಸಿಕ್ಸ್ತ್ ಇಸ್ ರೆಸ್ಟ್ರಿಕ್ಷನ್ ಆನ್ ಫುಡ್ ಆ್ಯಂಡ್ ಡ್ರಿಂಕ್. ಆಹಾರ ಮತ್ತು ಪಾನೀಯಗಳಿಗೆ ಸಂಬಂಧಿಸಿದಂತಹ ನಿರ್ಬಂಧಗಳು. ಯಾವ ವ್ಯಕ್ತಿ ಯಾವ ಜಾತಿಯವರಿಂದ ಎಂತಹ ಆಹಾರವನ್ನು ಅಥವಾ ಪಾನೀಯವನ್ನು ಸ್ವೀಕರಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು. ಹೂ ಶುಡ್ ಅಕ್ಸೆಪ್ಟ್ ವಾಟ್ ಕೈಂಡ್ ಆಫ್ ಫುಡ್ ಫ್ರಮ್ ಹೂಮ್ ಈಸ್ ಆಫನ್ ಡಿಸೈಡೆಡ್ ಬೈ ಕಾಸ್ಟ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಕಲ್ಚರಲ್ ಡಿಫ್ರೆನ್ಸಸ್, ಸಾಂಸ್ಕೃತಿಕ ವ್ಯತ್ಯಾಸಗಳು. ಈಚ್ ಕಾಸ್ಟ್ ಹ್ಯಾಸ್ ಇಟ್ಸ್ ಓನ್ ಕಸ್ಟಮ್ಸ್, ಟ್ರೆಡಿಷನ್, ಪ್ರಾಕ್ಟೀಸಸ್ ಆ್ಯಂಡ್ ರಿಚುವಲ್ಸ್. ಪ್ರತಿಯೊಂದು ಜಾತಿಯೂ ಕೂಡ ತನ್ನದೇ ಆದಂತಹ ಆಚರಣೆ, ಸಂಪ್ರದಾಯ, ಪದ್ಧತಿಗಳನ್ನು ಹೊಂದಿರುವಂಥದ್ದು. ಜೊತೆಗೆ ಈ ಸಂಪ್ರದಾಯ ಆಚರಣೆಗಳೇನಾಗಿದೆ ಅಂದರೆ ಇತರ ಜಾತಿಯ ಸಂಪ್ರದಾಯ ಆಚರಣೆಗಳಿಗಿಂತ ಭಿನ್ನವಾಗಿರೋದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಆ್ಯಂಡ್ ದ ಏಯ್ಟ್ ಒನ್ ಇಸ್ ಸೋಷಲ್ ಸೆಗ್ರಿಗೇಷನ್, ಸಾಮಾಜಿಕ ಪ್ರತ್ಯೇಕತೆ. ಜಾತಿ ವ್ಯವಸ್ಥೆಯು ವಿಭಿನ್ನ ಜಾತಿಯ ವ್ಯಕ್ತಿಗಳ ನಡುವೆ ಸಾಮಾಜಿಕ ಸಂಬಂಧಗಳ ಮೇಲೆ ನಿರ್ಬಂಧವನ್ನು ಹೇರುತ್ತೆ. ಇಟ್ ರೆಸ್ಟ್ರಿಕ್ಟ್ಸ್ ಆನ್ ಸೋಷಲ್ ರಿಲೇಷನ್ಶಿಪ್ ಆಫ್ ಇಂಡಿವಿಜುವಲ್ಸ್. ಆ್ಯಂಡ್ ದ ನೈನ್ತ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಪೊಲ್ಯೂಷನ್, ಅಂದರೆ ಮೈಲಿಗೆಗೆ ಸಂಬಂಧಪಟ್ಟಂತಹ ಆಚರಣೆಗಳು. ನಾವು ಜಾತಿ ವ್ಯವಸ್ಥೆಯಲ್ಲಿ ಈ ಮೈಲಿಗೆಗೆ ಸಂಬಂಧಪಟ್ಟಂಥ ಆಚರಣೆಗಳನ್ನು ಕಾಣ್ತೇವೆ. ದಟ್ ಮೀನ್ಸ್ ದಿ ಕಾನ್ಸೆಪ್ಟ್ ಆಫ್ ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್. ಆ್ಯಂಡ್ ದ ಟೆಂತ್ ಇಸ್ ಅ ಪರ್ಟಿಕ್ಯುಲರ್ ನೇಮ್, ಒಂದು ನಿರ್ದಿಷ್ಟ ಹೆಸರು. ಪ್ರತಿಯೊಂದು ಜಾತಿಯೂ ಕೂಡ ನಿರ್ದಿಷ್ಟ ಹೆಸರನ್ನು ಹೊಂದಿರುತ್ತೆ. ಅದರ ಮೂಲಕನೇ ಅದು ಗುರುತಿಸ್ಕೊಳ್ಳೋದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಆ್ಯಂಡ್ ದ 11th is ಜಾತಿ ಪಂಚಾಯತ್ ಆರ್ ಅ ಕಾಸ್ಟ್ ಪಂಚಾಯತ್. During the early days, in every village, every caste used to have its own caste panchayat. ಜಾತಿ ಪಂಚಾಯಿತಿಯು ಜಾತಿಯ ಪ್ರಮುಖ ಹಿರಿಯರನ್ನು ಒಳಗೊಂಡಂಥದ್ದು ಆಗಿರ್ತಾ ಇತ್ತು. ಮತ್ತು ಆ ಜಾತಿಯ ವಿಚಾರದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸವನ್ನು ಅದು ಮಾಡ್ತಿತ್ತು. ಆ್ಯಂಡ್ ದ ಲಾಸ್ಟ್ ಇಸ್ ಟ್ಯಾಬು ಅಥವಾ ನಿಷೇಧಗಳು. ಪ್ರತಿಯೊಂದು ಜಾತಿಯು ವಿವಾಹ, ಉದ್ಯೋಗ ಮತ್ತು ಸಾಮಾಜಿಕ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ನಿಷೇಧಗಳನ್ನು ಹೊಂದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ.
Now you can see the pictures related to the traditional characteristics of the caste system. The first one, which denotes the concept of purity and pollution, ಅಂದರೆ ಮಡಿ ಮೈಲಿಗೆಯ ಒಂದು ಆಚರಣೆಗಳಿಗೆ ಸಂಬಂಧಪಟ್ಟಂತಹ ಚಿತ್ರವನ್ನು ನೀವು ಮೊದಲನೇ ಒಂದು ಚಿತ್ರದಲ್ಲಿ ನೋಡ್ತಾರೆ. ಇನ್ನು ಎರಡನೇದು ಹೆರಿಡಿಟ್ರಿ ಆಕ್ಯುಪೇಷನ್, ಅಂದರೆ ವಂಶಪಾರಂಪರ್ಯವಾಗಿ ಬಂದಿರುವಂತಹ ಕೆಲವೊಂದು ಕುಲಕಸುಬುಗಳು. ಮೂರನೇದು ಕಾಸ್ಟ್ ಪಂಚಾಯತ್, ಒಂದು ಟ್ರೆಡಿಷ್ನಲ್ ಫೀಚರ್ಸಲ್ಲಿ ನಾವೇನು ಜಾತಿ ಪಂಚಾಯತಿ ಬಗ್ಗೆ ನೋಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತಹ ಪಿಕ್ಚರ್ ಇದು. ಕಾಸ್ಟ್ ಸಿಸ್ಟಮ್ ಇನ್ ಪ್ರೆಸೆಂಟ್ ಇಂಡಿಯಾ, ಪ್ರಸ್ತುತ ಸಮಾಜದಲ್ಲಿ ಜಾತಿ ವ್ಯವಸ್ಥೆ, ಅಂದರೆ ಪ್ರಸ್ತುತ ಜಾತಿ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಅಂತ ನೋಡೋದಾದರೆ, ಕಾಸ್ಟ್ ಸಿಸ್ಟಮ್ ಈಸ್ ನಾಟ್ ಇನ್ ದ ಪ್ರೋಸೆಸ್ ಆಫ್ ಅಬಾಲಿಷನ್ ಬಟ್ ಈಸ್ ಮೇಕಿಂಗ್ ಅಡಿಕ್ವೇಟ್ ಅಡ್ಜಸ್ಟ್ಮೆಂಟ್ ವಿತ್ ಮಾಡರ್ನ್ ಚೇಂಜಸ್. ನೋಡಿ, ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು, ಜಾತಿ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಕೂಡ ಕಣ್ಮರೆಯಾಗಿಲ್ಲ. ಬದಲಾದಂತಹ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾವಣೆಯನ್ನು ಮಾಡಿಕೊಂಡು ಮುಂದುವರಿತಾ ಇದೆ. And the second one is caste no longer determines the occupational career of an individual. Though his social status continues to be dependent on his caste membership. Nodi, caste is not very much associated with the hereditary occupation. The individual is free to choose his own occupations. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಏನಾಗಿರ್ತಾನೆ ಅಂತಂದರೆ ಅವನ ಆಸಕ್ತಿಗಳಿಗೆ ಅನುಗುಣವಾಗಿ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಳ್ಳೋ ಮಟ್ಟಿಗೆ ಸ್ವಾತಂತ್ರ್ಯ ಅನ್ನೋದು ಇವತ್ತು ವ್ಯಕ್ತಿಗಳಿಗೆ ಸಿಕ್ಕಿದೆ. ಥರ್ಡ್ ಒನ್, ಸೀರಿಯಸ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್ ಟು ಗ್ರಾಂಟ್ ಈಕ್ವಾಲಿಟಿ ಟು ಬ್ಯಾಕ್ವರ್ಡ್ ಕಾಸ್ಟ್ ಆಸ್ ವೆಲ್ ಆಸ್ ದಲಿತ್ಸ್. ನೋಡಿ, ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ರಿಮೂವ್ಡ್ ಆಲ್ ಸಚ್ privileges which was enjoyed by the higher caste and has granted equality to all. ಇವತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನು ಎಲ್ಲರೂ ಕೂಡ ಒಪ್ಕೊಂಡಿದ್ದೀವಿ. ಇನ್ನು ನಾಲ್ಕನೇದು, ಇಂಟರ್ ಕಾಸ್ಟ್ ಕಾನ್ಫ್ಲಿಕ್ಟ್ಸ್ ಆರ್ ಇನ್ಕ್ರೀಸಿಂಗ್, ಅಂತರ್ಜಾತಿ ಸಂಘರ್ಷಗಳು ಇವತ್ತು ಜಾಸ್ತಿ ಆಗ್ತಾ ಇದೆ. ದೀಸ್ ಆರ್ ಮೋರ್ ಫಾರ್ ಅಚೀವಿಂಗ್ ಪವರ್ ದ್ಯಾನ್ ಆನ್ ದಿ ಗ್ರೌಂಡ್ಸ್ ಆಫ್ ರಿಚುವಲ್ ಸ್ಟೇಟಸ್. ಇವತ್ತು ಈ ಸಂಘರ್ಷಗಳು ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಅಧಿಕಾರವನ್ನು ಗಳಿಸುವಂತಹ ದೃಷ್ಟಿಯಿಂದ ಜಾಸ್ತಿ ಆಗ್ತಾ ಇದೆ ಹೊರತು ಧಾರ್ಮಿಕ ಅಂತಸ್ತನ್ನು ಗಳಿಸ್ಕೊಳ್ಳೋದಕ್ಕೆ ಇವತ್ತು ಜಾತಿಗಳು ಸಂಘರ್ಷಕ್ಕೆ ಇಳಿತಾ ಇಲ್ಲ. ಇನ್ನು ಐದನೇದು, ಕ್ಯಾಸ್ಟಿಸಮ್ ಆ್ಯಸ್ ಇನ್ಕ್ರೀಸ್ಡ್, ಜಾತೀಯತೆ ಅನ್ನೋದು ನಮ್ಮಲ್ಲಿ ಇವತ್ತು ಜಾಸ್ತಿ ಆಗ್ತಾಯಿದೆ. ಜಾತೀಯತೆ, ಜಾತಿ ಪ್ರಜ್ಞೆ ಅನ್ನುವಂತಹ ಮನೋಭಾವನೆಯನ್ನು ಇವತ್ತು ವ್ಯಕ್ತಿಗಳು ಹೆಚ್ಚಾಗಿ ಬೆಳೆಸ್ಕೊಳ್ಳೋದನ್ನು ನಾವು ನೋಡ್ತೇವೆ. ಕೊನೆಯದಾಗಿ, ಕಾಸ್ಟ್ ಆ್ಯಂಡ್ ಪಾಲಿಟಿಕ್ಸ್ ಹ್ಯಾವ್ ಕಮ್ ಟು ಅಫೆಕ್ಟ್ ಈಚ್ ಅದರ್. ಕಾಸ್ಟ್ ಆ್ಯಂಡ್ ಪಾಲಿಟಿಕ್ಸ್, ಕಾಸ್ಟ್ ಹ್ಯಾಸ್ ಬಿಕಮ್ ಆ್ಯನ್ ಇನ್ಸಪ್ರೇಬಲ್ ಆಸ್ಪೆಕ್ಟ್ ಆಫ್ ಅವರ್ ಪಾಲಿಟಿಕ್ಸ್. ಇವತ್ತು ಜಾತಿ ಮತ್ತು ರಾಜಕೀಯ ಎರಡೂ ಕೂಡ ಒಂದರ ಮೇಲೆ ಒಂದು ಪರಿಣಾಮವನ್ನು ಬೀರುವಂಥದ್ದನ್ನು ನಾವು ನೋಡ್ತೀವಿ. ಸೆಲೆಕ್ಷನ್ ಆಫ್ ಅ ಕ್ಯಾಂಡಿಡೇಟ್, ವೋಟಿಂಗ್ ಅನಾಲಿಸಿಸ್, ಎವ್ರಿ ಒನ್ ಈಸ್ ವೆರಿ ಮಚ್ ಬೇಸ್ಡ್ ಆನ್ ದಿ ಕಾಸ್ಟ್. ಅಂದರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥದ್ದು, ಮತ ಚಲಾವಣೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಜಾತಿಯ ಆಧಾರದ ಮೇಲೆ ನಿರ್ಧಾರ ಆಗೋದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಕೊನೆಯದಾಗಿ ಏನು ಹೇಳ್ಬೋದು ಅಂತಂದರೆ, ಜಾತಿ ಅನ್ನುವಂಥ ವ್ಯವಸ್ಥೆ ಏನಿದೆ ಇದು ಕಣ್ಮರೆ ಆಗಲ್ಲ. ಬದಲಾದಂತಹ ಪರಿಸ್ಥಿತಿಯೊಂದಿಗೆ ಇದು ಮುಂದುವರಿತಾನೆ ಹೋಗುತ್ತೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು.